ನ್ಯೂಸ್ ಎಕ್ಸ್‌ಪ್ರೆಸ್ ಎಟ್ 6ಗೆ ಸ್ವಾಗತ. ನಾನು ಸುಕನ್ಯಾ. ರಾಜ್ಯಕ್ಕೆ ಕೊರೋನಾ ಮೂರನೇ ಅಲೆ ಅಪ್ಪಳಿಸೋದು ಫಿಕ್ಸಾ? ಮೂರನೇ ಅಲೆ ಎದುರಿಸೋದಕ್ಕೆ ತಜ್ಞರು ಏನೆಲ್ಲ ಸಲಹೆ ನೀಡಿದ್ದಾರೆ? ಮುಂದಿನ ತಿಂಗಳಲ್ಲಿ ರಾಜ್ಯದಲ್ಲಿ ಬಾಗಿಲು ತೆರೆಯುತ್ತಾ ಕಾಲೇಜು? ಮಹಾರಾಷ್ಟ್ರ, ಕೇರಳ ಬಳಿಕ ಕರುನಾಡಿಗೂ ಬಂತ ಡೆಡ್ಲಿ ಡೆಲ್ಟಾ? ಇದೆಲ್ಲವನ್ನು ನೋಡೋಣ. ಮುಂದಿನ ತಿಂಗಳೇ ರಾಜ್ಯದಲ್ಲಿ ಕಾಲೇಜುಗಳು ಆರಂಭವಾಗುತ್ತಾ? ತಜ್ಞರ ಸಲಹೆ ಬಗ್ಗೆ ಸಿಎಂ ಬಿಎಸ್ವೈ ಹೇಳಿದ್ದೇನು? ಕೋವಿಡ್ ಮೂರನೇ ಅಲೆಯಲ್ಲಿ ಎಷ್ಟು ಲಕ್ಷ ಮಕ್ಕಳಿಗೆ ಕೊರೋನಾ ಹರಡಲಿದೆ? ನೋಡೋಣ ಶಿಕ್ಷಣಕ್ಕೆ ಕುತ್ತು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಮುಂದಿನ ತಿಂಗಳೇ ಕಾಲೇಜುಗಳು ಪ್ರಾರಂಭವಾಗುವ ಸಾಧ್ಯತೆ ಇದೆ. ಕಾಲೇಜುಗಳನ್ನು ಆರಂಭಿಸುವಂತೆ ತಜ್ಞರ ಸಮಿತಿ ಸಲಹೆ ನೀಡಿದ್ದು, ಮೊದಲ ಹಂತದಲ್ಲಿ ಕಾಲೇಜುಗಳು ಬಾಗಿಲು ತೆಗೆಯುವ ನಿರೀಕ್ಷೆ ಇದೆ. ಇಂಜಿನಿಯರಿಂಗ್, ಮೆಡಿಕಲ್ ಕಾಲೇಜುಗಳು ಓಪನ್ ಆಗುತ್ತೆ ಅಂತ ಹೇಳಲಾಗಿದ್ದು, 1ರಿಂದ 10ನೇ ತರಗತಿವರೆಗೆ ಸದ್ಯಕ್ಕೆ ಶಾಲೆ ಆರಂಭವಾಗುವುದಿಲ್ಲ. ಅಲ್ಲದೆ ಸ್ವತಃ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೂಡ ರಾಜ್ಯದಲ್ಲಿ 1ರಿಂದ 10ನೇ ತರಗತಿವರೆಗೆ ಆರಂಭಕ್ಕೆ ಯೋಚಿಸಿಲ್ಲ ಅಂತ ಹೇಳಿದ್ದಾರೆ. ಮೊದಲು ಇಂಜಿನಿಯರಿಂಗ್, ಮೆಡಿಕಲ್ ಕಾಲೇಜು ಆರಂಭಿಸೋಕೆ ಸಲಹೆ ನೀಡಿದ್ದು, ಮೆಡಿಕಲ್ ಕಾಲೇಜು ಶುರು ಮಾಡೋಕೆ ಅಭ್ಯಂತರವೇ ಇಲ್ಲ ಅಂತ ತಜ್ಞರ ಸಭೆ ಬಳಿಕ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದರು. ಮೊದಲು ಕಾಲೇಜು ಆರಂಭಿಸಿ ನಂತರ ಹಂತವಾಗಿ ಶಾಲೆ ಆರಂಭಿಸೋಕೆ ಸಲಹೆ ನೀಡಿದ್ದಾರೆ. ಕಡ್ಡಾಯವಾಗಿ ಲಸಿಕೆ ನೀಡಿ ಶಾಲೆಗಳನ್ನು ಆರಂಭಿಸಬೇಕು. ಕೋವಿಡ್ ಲಸಿಕಾ ನೀಡಿಕೆ ಪರಿಣಾಮಕಾರಿಯಾಗಬೇಕು. 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡುವಂತೆ ಸಲಹೆ ಕೊಟ್ಟಿದ್ದಾರೆ ಅಂತ ಸಿಎಂ ತಿಳಿಸಿದರು. ಕೋವಿಡ್ ಮೂರನೇ ಅಲೆಯಲ್ಲಿ ಮಕ್ಕಳಿಗೆ ಹೆಚ್ಚು ತೊಂದರೆ ಇದ್ದು, ಮಕ್ಕಳ ಆಸ್ಪತ್ರೆ, ಮಕ್ಕಳ ತೀವ್ರ ನಿಗಾ ಘಟಕ ಸ್ಥಾಪನೆಗೆ ತಜ್ಞರು ಸಲಹೆ ಕೊಟ್ಟಿದ್ದಾರೆ ಅಂತ ಸಿಎಂ ಬಿಎಸ್ವೈ ತಿಳಿಸಿದರು. ಮೆಡಿಕಲ್ ಕಾಲೇಜು, ಜಿಲ್ಲಾ, ತಾಲೂಕು ಆಸ್ಪತ್ರೆಗಳಲ್ಲಿ ಮಕ್ಕಳ ಐಸಿಯು ಸ್ಥಾಪನೆ, ವೈದ್ಯರು, ನರ್ಸ್ಗಳ ಕೊರತೆ ನಿವಾರಿಸೋಕೆ, ಅಪೌಷ್ಟಿಕ ನಿವಾರಣೆಗೆ ಆದ್ಯತೆ ನೀಡುವಂತೆ ತಿಳಿಸಿದ್ದಾರೆ. ಜೊತೆಗೆ ಆಮ್ಲಜನಕ ನಿವಾರಣೆಗೆ ಸಲಹೆ ನೀಡಿದ್ದಾರೆ ಅಂತ ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳಿದರು. ಕೋವಿಡ್ ಮೂರನೇ ಅಲೆಯಲ್ಲಿ ಮಕ್ಕಳ ಮೇಲೆ ಹೆಚ್ಚು ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹೀಗಾಗಿ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ತಜ್ಞರ ಸಮಿತಿ ಜೊತೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಭೆ ನಡೆಸಿದರು. ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಅಧ್ಯಕ್ಷತೆಯ ತಜ್ಞರ ಸಮಿತಿ ಕೊರೋನಾ ಮೂರನೇ ಅಲೆ ಕುರಿತು ಮಧ್ಯಂತರ ವರದಿ ಸಲ್ಲಿಕೆ ಮಾಡಿದ್ದು, ಸಭೆಯಲ್ಲಿ ಈ ಬಗ್ಗೆ ತಜ್ಞರು ವಿವರಣೆ ನೀಡಿದರು. ಕೊರೋನಾ ಮೂರನೇ ಅಲೆಯಲ್ಲಿ ಮಕ್ಕಳಿಗೆ ಭಾರಿ ಅಪಾಯ ಇದೆ ಅಂತ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೀಗ ಶಾಲೆ ಆರಂಭಕ್ಕೂ ಪ್ಲಾನ್ ಮಾಡ್ತಿದ್ದು ಮತ್ತಷ್ಟು ಆತಂಕ ತಂದೊಡ್ಡಿದೆ. ರಾಜ್ಯದಲ್ಲಿ 18 ವರ್ಷದ ಒಳಗಿನ 2.38 ಕೋಟಿ ಮಕ್ಕಳಿದ್ದು, ಸರಿಯಾಗಿ ನಿರ್ವಹಣೆ ಮಾಡದಿದ್ದರೆ 3.4 ಲಕ್ಷ ಮಕ್ಕಳಿಗೆ ಸೋಂಕು ಹರಡುತ್ತೆ ಅಂತ ಅಂದಾಜಿಸಲಾಗಿದೆ. ಮಕ್ಕಳಿಗೆ ಚಿಕಿತ್ಸೆ ನೀಡೋಕೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಬೇಕು ಅಂತ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಮಧ್ಯಂತರ ವರದಿ ಕೊಟ್ಟಿದ್ದಾರೆ. ಸುಮಾರು 6,801 ಐಸಿಯು, ಎಚ್ಡಿಯು, ವೆಂಟಿಲೇಟರ್ ಬೆಡ್, 23,804 ಸಾಮಾನ್ಯ ಬೆಡ್ಗಳು ಬೇಕಾಗಬಹುದು. ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ 43,000 ಬೆಡ್ ಅಗತ್ಯವೆಂದು ಮಧ್ಯಂತರ ವರದಿಯಲ್ಲಿ ತಿಳಿಸಿದ್ದಾರೆ. ಈ ಬಗ್ಗೆ ಚರ್ಚೆ ಮಾಡಿ ಸರ್ಕಾರ ನಿರ್ಧಾರ ಕೈಗೊಳ್ಳಲಿದೆ. ಶಾಲೆ ಆರಂಭಿಸೋಕೆ ಪ್ರತ್ಯೇಕ ಮಾರ್ಗಸೂಚಿ ಪ್ರಕಟಿಸಬೇಕು ಅಂತ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಸಲಹೆ ನೀಡಿದ್ದಾರೆ. ಸುರಕ್ಷತೆ ಕ್ರಮ ಕೈಗೊಂಡು ಶಾಲೆ ಆರಂಭಿಸುವುದು ಉತ್ತಮ. ಈ ನಿಯಮ ಪಾಲಿಸದಿದ್ದರೆ ಕೋವಿಡ್ ಮೂರನೇ ಅಲೆಯಲ್ಲಿ ಮಕ್ಕಳಿಗೆ ಹೆಚ್ಚು ಅಪಾಯ ಆಗುತ್ತೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಹೀಗಾಗಿ ಶೀಘ್ರವೇ ಸರ್ಕಾರ ಶಾಲಾರಂಭಕ್ಕೆ ಪ್ರತ್ಯೇಕ ಮಾರ್ಗಸೂಚಿ ಪ್ರಕಟಿಸೋ ಸಾಧ್ಯತೆ ಇದೆ. ಶಾಲೆ ಪುನಾರಂಭ ಬಹಳ ಸೂಕ್ಷ್ಮ ವಿಷಯವಾಗಿದೆ. ಹೀಗಾಗಿ ಈ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ತೀವಿ ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ದಾರೆ. ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆಯ ನಿರ್ಧಾರ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಸುಧಾಕರ್ ತಿಳಿಸಿದರು. ಮೂರನೇ ಅಲೆ ತಡೆಗೆ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಮಧ್ಯಂತರ ವರದಿ ಸಲ್ಲಿಸಿದ್ದು, ನಿಯಮಗಳನ್ನು ಪಾಲಿಸದಿದ್ದರೆ ಮೂರನೇ ಅಲೆಯಲ್ಲಿ ಮಕ್ಕಳಿಗೆ ಹೆಚ್ಚು ಅಪಾಯ ತಂದೊಡ್ಡುತ್ತೆ ಅಂತ ತಿಳಿಸಿದ್ದಾರೆ. ಹೀಗಾಗಿ ತಜ್ಞರ ವರದಿ ಆಧರಿಸಿ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ತೀರ್ಮಾನ ಮಾಡ್ತೀವಿ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಜೊತೆಗೆ ಶಾಲೆ ಆರಂಭದ ಬಗ್ಗೆ ಶಿಕ್ಷಣ ಸಚಿವರೇ ಪ್ರತಿಕ್ರಿಯಿಸುತ್ತಾರೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಕೊರೋನಾ ದೂಸರಾ ಅಲೆ ಅಬ್ಬರದ ಮಧ್ಯೆ ಮತ್ತೊಂದು ಆಘಾತ ಎದುರಾಯ್ತಾ? ಅವಧಿಗೂ ಮುನ್ನವೇ ಮಕ್ಕಳಿಗೆ ಕೊರೋನಾ ಮೂರನೇ ಅಲೆ ಅಟ್ಯಾಕ್ ಆಗುತ್ತಾ? ಅನ್ಲಾಕ್ 2.0 ಕೂಡ ಗಂಡಾಂತರಕ್ಕೆ ಆಹ್ವಾನ ಕೊಡ್ತಾ ಇದೆಯಾ? ನೋಡೋಣ ಮನೆ ಮುಂದೆ ಮಾರಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಕೊರೋನಾ ದೂಸರ ಅಲೆ ಅಬ್ಬರದ ಮಧ್ಯೆ ಮತ್ತೊಂದು ಆಘಾತ ಎದುರಾಗಿದೆ. ಮನೆ ಬಾಗಿಲಲ್ಲೇ ಕೊರೋನಾ 3ನೇ ಅಲೆ ಬಾಯಿ ತೆರೆದು ಕುಳಿತಿದ್ದು ಲಾಕ್ಡೌನ್ಗೆ ತೆರೆ ಬೀಳ್ತಾ ಇದ್ದಂತೆಯೇ ಕರುನಾಡಿಗೆ ಬಿಗ್ ಶಾಕ್ ಎದುರಾಗಿದೆ. ಅವಧಿಗೂ ಮುನ್ನವೇ ಮಕ್ಕಳಿಗೆ ಕೊರೋನಾ ತೀವ್ರ ಅಟ್ಯಾಕ್ ಆಗೋ ಆತಂಕ ಕಾಡ್ತಾ ಇದ್ದು, ಜುಲೈ ಅಂತ್ಯಕ್ಕೆ ಕೊರೋನಾ 3ನೇ ಅಲೆ ಅಟ್ಟಹಾಸ ಮೆರೆಯೋ ಭೀತಿ ಶುರುವಾಗಿದೆ. ಕರುನಾಡಿನಲ್ಲಿ ಮಕ್ಕಳಿಗೆ ದಿನದಿಂದ ದಿನಕ್ಕೆ ಹೆಚ್ಚಾಗಿ ಹೆಮ್ಮಾರಿ ಒಕ್ಕಡಿಸ್ತಾ ಇದೆ. ಕಳೆದ 20 ದಿನದಲ್ಲಿ ಬೆಂಗಳೂರಿನ ಮಕ್ಕಳಿಗೆ ಮಹಾಮಾರಿ ಕಂಟಕವಾಗಿ ಕಾಡ್ತಾ ಇದ್ದು, 20 ದಿನಗಳಲ್ಲೇ ಬೆಂಗಳೂರಿನಲ್ಲಿ 2,000ಕ್ಕೂ ಅಧಿಕ ಮಕ್ಕಳಲ್ಲಿ ಸೋಂಕು ಪತ್ತೆಯಾಗಿದೆ. ಮಾರ್ಚ್ನಿಂದ ಸೆಪ್ಟೆಂಬರ್ವರೆಗೆ 19,378 ಮಕ್ಕಳಿಗೆ ಸೋಂಕು ಬಂದಿದೆ. ಇದೇ ಅವಧಿಯಲ್ಲಿ 11 ರಿಂದ 20 ವರ್ಷದ 45,895 ಮಕ್ಕಳಿಗೆ ಸೋಂಕು ದೃಢಪಟ್ಟಿದೆ. ಎರಡನೇ ಅಲೆಯಲ್ಲಿ ಮಾರ್ಚ್ 1 ರಿಂದ ಮೇ 6ರವರೆಗೆ ಬೆಂಗಳೂರಲ್ಲೇ 10 ವರ್ಷದ ಒಳಗಿನ 19,401 ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು. ರಾಜ್ಯದಲ್ಲಿ ಮಕ್ಕಳಿಗೆ ಕೊರೋನಾ ಸೋಂಕು ಅಟ್ಯಾಕ್ ಆಗ್ತಾ ಇದ್ದು, ಕಳೆದ 4 ದಿನಗಳ ಕೊರೋನಾ ರಿಪೋರ್ಟ್ ಆಘಾತ ತಂದಿದೆ. ಜೂನ್ 17ರಂದು 20 ವರ್ಷದ ಒಳಗಿನ 148 ಮಕ್ಕಳಿಗೆ ಸೋಂಕು ದೃಢಪಟ್ಟಿದ್ರೆ, ಜೂನ್ 18ರಂದು 20 ವರ್ಷದೊಳಗಿನ 115 ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಇನ್ನು ಜೂನ್ 19ರಂದು 20 ವರ್ಷದೊಳಗಿನ 106 ಮಕ್ಕಳು, ಜೂನ್ 20ರಂದು 20 ವರ್ಷದೊಳಗಿನ 45 ಮಕ್ಕಳಿಗೆ ಕೊರೋನಾ ವಕ್ಕರಿಸಿದೆ. ಬೆಂಗಳೂರಿನಲ್ಲಿ ಮಕ್ಕಳ ಪಾಲಿನ ಕೊರೋನಾ ಯಮಸ್ವರೂಪಿಯಾಗಿ ಕಾಡ್ತಾ ಇದೆ. ಒಟ್ಟು 10 ರಿಂದ 20 ವರ್ಷದೊಳಗಿನ ಲಕ್ಷಕ್ಕೂ ಅಧಿಕ ಮಕ್ಕಳಲ್ಲಿ ಸೋಂಕು ಕಾಣಿಸಿಕೊಂಡಿದ್ದು, ಮೊದಲು ಹಾಗೂ ಎರಡನೇ ಅಲೆಯಲ್ಲಿ ಬೆಂಗಳೂರಲ್ಲೇ 100 ಮಕ್ಕಳು ಸಾವಿಗೀಡಾಗಿದ್ದಾರೆ. ಕರ್ನಾಟಕದಲ್ಲಿ ಸೋಂಕಿನಿಂದ ಮಕ್ಕಳ ಸಾವಿನ ದರ ಸದ್ಯ ಶೇಕಡಾ 0.01ರಷ್ಟಿದ್ದು, 500ಕ್ಕೂ ಹೆಚ್ಚು ಮಕ್ಕಳು ಸದ್ಯ ಕೊರೋನಾಗೆ ಚಿಕಿತ್ಸೆ ಪಡೆದಿದ್ದಾರೆ. ಬೆಂಗಳೂರು ಮಾತ್ರವಲ್ಲ, ಜಿಲ್ಲೆಗಳಲ್ಲೂ ಕೊರೋನಾ ಹಬ್ಬುತ್ತಾ ಇದೆ. ಜಿಲ್ಲೆಗಳಲ್ಲೂ ಮಕ್ಕಳ ಪಾಲಿಗೆ ಕೊರೋನಾ ಕಂಟಕವಾಗಿದೆ. ಸಕ್ಕರೆ ನಾಡಲ್ಲೂ ಮಕ್ಕಳ ಪಾಲಿಗೆ ಕೊರೋನಾ ಕಹಿಯಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಜೂನ್ 1ರಿಂದ 1,003 ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು, ಕೇವಲ 20 ದಿನಗಳಲ್ಲೇ 1,000 ಮಕ್ಕಳಿಗೆ ಸೋಂಕು ಪತ್ತೆಯಾಗಿರುವುದು ತೀವ್ರ ಆತಂಕ ಮೂಡಿಸಿದೆ. ಮಂಡ್ಯ ಜಿಲ್ಲೆಯಲ್ಲಿ ಈವರೆಗೆ 7,000 ಮಕ್ಕಳಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದ್ದು, 3ನೇ ಅಲೆಯಲ್ಲಿ ಮಕ್ಕಳನ್ನು ರಕ್ಷಿಸಲು ಜಿಲ್ಲಾಡಳಿತ ಸಿದ್ಧತೆ ನಡೆಸುತ್ತಿದೆ. ಮೈಸೂರು ಜಿಲ್ಲೆಯಲ್ಲೂ ಮಕ್ಕಳ ಪಾಲಿಗೆ ಹೆಮ್ಮಾರಿ ಕುತ್ತು ತಂದಿದೆ. ಹೀಗಾಗಿ ಮೈಸೂರಲ್ಲಿ ಕೋವಿಡ್ 3ನೇ ಅಲೆ ಆರಂಭದ ಆತಂಕ ಕಾಡ್ತಾ ಇದೆ. ಜಿಲ್ಲಾಡಳಿತ ನೀಡಿದ ಸೋಂಕಿತರ ವರದಿಯಲ್ಲಿ ಸ್ಫೋಟಕ ಸತ್ಯ ಬಹಿರಂಗವಾಗಿದೆ. ಕಳೆದ 10 ದಿನದಲ್ಲಿ 1000ಕ್ಕೂ ಹೆಚ್ಚು ಮಕ್ಕಳಿಗೆ ಸೋಂಕು ವಕ್ಕರಿಸಿದ್ದು, 18 ವರ್ಷದೊಳಗಿನ ಮಕ್ಕಳಲ್ಲಿ ಹೆಚ್ಚಾಗಿ ಕೊರೋನಾ ಪತ್ತೆಯಾಗ್ತಿದೆ. ಮೈಸೂರು ಜಿಲ್ಲೆಯಲ್ಲಿ ಕೊರೋನಾ ಮೊದಲ ಅಲೆಯಲ್ಲಿ 1,500 ಮಕ್ಕಳಿಗೆ ಕೊರೋನಾ ದೃಢಪಟ್ಟಿದ್ದು, ಇದೀಗ 3 ತಿಂಗಳಲ್ಲಿ 3,000 ಮಕ್ಕಳಲ್ಲಿ ಸೋಂಕು ಪತ್ತೆಯಾಗಿದೆ. ಅಲ್ಲದೆ ಕಳೆದ 10 ದಿನಗಳಲ್ಲಿ 1,000ಕ್ಕೂ ಹೆಚ್ಚು ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಜೂನ್ 1ರಿಂದ 20ರವರೆಗೆ ಸುಮಾರು 1,679 ಮಕ್ಕಳಲ್ಲಿ ಸೋಂಕು ಪತ್ತೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾದರೆ ಸಮಸ್ಯೆ ಕಾಡಲಿದೆ. ಗದಗದಲ್ಲಿ ಕೊರೋನಾ 3ನೇ ಅಲೆಗೂ ಮುನ್ನವೇ ಮಕ್ಕಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ. ಮಕ್ಕಳಲ್ಲಿ ಪೋಸ್ಟ್ ಕೋವಿಡ್ ಲಕ್ಷಣಗಳು ಕಂಡು ಬರ್ತಾ ಇದ್ದು, ಇದರಿಂದ ಕೆಲ ಮಕ್ಕಳ ಪರಿಸ್ಥಿತಿ ಗಂಭೀರವಾಗ್ತಾ ಇದೆ. ಕೊರೋನಾದಿಂದ ಗುಣಮುಖರಾದ ಮಕ್ಕಳಲ್ಲಿ ವಿಪರೀತ ಜ್ವರ, ವಾಂತಿ, ಭೇದಿ, ಉಸಿರಾಟದ ತೊಂದರೆ, ತಲೆನೋವು ಸೇರಿದಂತೆ ಕೆಲ ಲಕ್ಷಣಗಳು ಕಂಡು ಬರ್ತಿವೆ. ಮೂರನೆಯಲ್ಲಿ ಮಕ್ಕಳಿಗೆ ಹೆಚ್ಚು ಕಾಡುವ ಆತಂಕವಿದ್ದು, ಸರ್ಕಾರ ಅಲರ್ಟ್ ಆಗಿದೆ. ಈ ಬಗ್ಗೆ ಆರೋಗ್ಯ ಸಚಿವ ಸುಧಾಕರ್ ಮಾಹಿತಿ ನೀಡಿದ್ದು, ಕೊರೋನಾ 3ನೇ ಅಲೆಯಿಂದ ಮಕ್ಕಳಿಗೆ ಹೆಚ್ಚು ಸಮಸ್ಯೆ ಕಾಡುವ ಆತಂಕವಿದ್ದು, ಮಕ್ಕಳ ವಿಚಾರದಲ್ಲಿ ನಾವು ಚಾನ್ಸ್ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಅಲ್ಲದೆ ತುಂಬಾ ಎಚ್ಚರಿಕೆ ಹೆಜ್ಜೆ ಇಡಬೇಕಿದ್ದು, ಜಿಲ್ಲೆಗಳಲ್ಲಿ ವಿಶೇಷವಾಗಿ ವಾರ್ಡ್ ನಿರ್ಮಾಣ ಮಾಡ್ತೇವೆ, ನುರಿತ ಮಕ್ಕಳ ತಜ್ಞರು, ನರ್ಸ್ಗಳನ್ನ ನೇಮಿಸುತ್ತೇವೆ ಅಂತ ಸುಧಾಕರ್ ಹೇಳಿದ್ರು. ಬೆಂಗಳೂರಲ್ಲಿ ಹೇಗಿತ್ತು ಎರಡನೇ ದಿನದ ಅನ್ಲಾಕ್? ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ನಿಲ್ದಾಣದ ಚಿತ್ರಣ ಹೇಗಿತ್ತು? ಅನ್ಲಾಕ್ ಸಾಧಕ ಬಾಧಕಗಳ ಬಗ್ಗೆ ಸರ್ಕಾರ ಎಷ್ಟು ದಿನಕ್ಕೊಮ್ಮೆ ಪರಿಶೀಲನೆ ಮಾಡಲಿದೆ? ನೋಡೋಣ ಅನ್ಲಾಕ್ ಡೇ 2 ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಲಾಕ್ಡೌನ್ನಿಂದ ಕರುನಾಡಿಗೆ ನಿನ್ನೆಯಿಂದ ರಿಲೀಫ್ ಸಿಕ್ಕಿದೆ. ಅನ್ಲಾಕ್ ಆಗ್ತಿದ್ದಂತೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಚಿತ್ರಣವೇ ಚೇಂಜ್ ಆಗಿದೆ. ಜೆಸಿ ರೋಡ್ ಸೇರಿದಂತೆ ಮೆಜೆಸ್ಟಿಕ್ ಸುತ್ತಮುತ್ತ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಬೆಂಗಳೂರು ರಸ್ತೆಯಿಂದ ಎರ್ರಾಬಿರಿಯಾಗಿ ವಾಹನಗಳು ಬಂದಿದ್ರಿಂದ ಟೌನ್ ಹಾಲ್ವರೆಗೆ ವಾಹನಗಳು ಸಾಲು ಕಟ್ಟಿ ನಿಂತಿದ್ವು.
ಅನ್ಲಾಕ್ ಆದ್ರೂ ಬಸ್ ಹತ್ತೋಕೆ ಜನರು ಹಿಂದೆ ಮುಂದೆ ನೋಡ್ತಿದ್ದಾರೆ. ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಖಾಲಿಯಾಗಿತ್ತು. ದಕ್ಷಿಣ ಕನ್ನಡ, ಮೈಸೂರು ಹೊರತುಪಡಿಸಿ ಎಲ್ಲಾ ಜಿಲ್ಲೆಗಳಿಗೆ ಬಸ್ ಸಂಚಾರ ಮಾಡಿದ್ದು ಪ್ರಯಾಣಿಕರಿಗಾಗಿ ಕಾದು ನಿಂತಿದ್ವು. ಆದರೆ ಬೆಂಗಳೂರಿನಿಂದ ಹೊರ ಜಿಲ್ಲೆಗಳಿಗೆ ಹೋಗುವವರ ಸಂಖ್ಯೆ ತುಂಬಾನೇ ವಿರಳವಾಗಿತ್ತು. ಅನ್ಲಾಕ್ನ 2ನೇ ದಿನವಾದ ಇಂದಿನಿಂದ ಅಂತಾರಾಜ್ಯ ಬಸ್ ಸಂಚಾರ ಆರಂಭಿಸಿವೆ. ಆಂಧ್ರಪ್ರದೇಶ, ತೆಲಂಗಾಣಕ್ಕೆ ಕೆಎಸ್ಆರ್ಟಿಸಿ ಬಸ್ಗಳು ಸಂಚಾರ ಮಾಡಿವೆ. ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯಗಳ ಕೋವಿಡ್ ಮಾರ್ಗಸೂಚಿ ಅನ್ವಯ 50% ಪ್ರಯಾಣಿಕರೊಂದಿಗೆ ಬಸ್ ಸಂಚಾರ ಮಾಡಿದ್ದು ಮಾಸ್ಕ್, ದೈಹಿಕ ಅಂತರ ಕಡ್ಡಾಯವಾಗಿದೆ. ಪುಟ್ಟಪರ್ತಿ, ಮಂತ್ರಾಲಯ, ತಿರುಪತಿ, ಹೈದರಾಬಾದ್ ಸೇರಿ ಹಲವೆಡೆ ಬೆಳಿಗ್ಗೆಯಿಂದಲೇ ಬಸ್ಗಳು ಸಂಚಾರ ಮಾಡಿವೆ. ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಅನ್ಲಾಕ್ನ 2ನೇ ದಿನವೂ ಜನಜಾತ್ರೆಗೆ ಸೇರಿತ್ತು. ಜೀವನ ಕಟ್ಟಿಕೊಳ್ಳುವ ಭರದಲ್ಲಿ ಕೊರೋನಾ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿದ್ದು ಸೋಂಕಿಗೆ ಡೋಂಟ್ ಕೇರ್ ಎಂದು ಗುಂಪಾಗಿ ಪ್ರಯಾಣಿಕರು ಆಗಮಿಸಿದ್ರು. ಇತರೆ ಜಿಲ್ಲೆಗಳು ಮತ್ತು ಹೊರ ರಾಜ್ಯಗಳಿಂದ ಸಾವಿರಾರು ಕಾರ್ಮಿಕರು ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. ಲಾಕ್ಡೌನ್ ಆಗ್ತಿದ್ದಂತೆ ಬೆಂಗಳೂರು ತೊರೆದಿದ್ದ ಕಾರ್ಮಿಕರು ಮತ್ತೆ ಬೆಂಗಳೂರಿನತ್ತ ಮುಖ ಮಾಡಿದ್ರು. ಬೆಂಗಳೂರಿಗರ ಸಂಚಾರಿ ಜೀವನಾಡಿ ಬಿಎಂಟಿಸಿಗಿಂತ ಮೆಜೆಸ್ಟಿಕ್ಗೆ ಜೀವ ಕಳೆ ಬಂದಿದೆ. ಬೆಂಗಳೂರಿನ ಎಲ್ಲಾ ಪ್ರದೇಶಗಳಿಗೆ ಬಿಎಂಟಿಸಿ ಸಂಚಾರ ನಡೆಸುತ್ತಿದ್ದು ನಿನ್ನೆಯ ನಿರ್ಲಕ್ಷ್ಯದಿಂದ ಬಿಎಂಟಿಸಿ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ನಿನ್ನೆ ಅನ್ಲಾಕ್ ಮೊದಲ ದಿನ ಬಸ್ಗಾಗಿ ಪ್ರಯಾಣಿಕರು ಪರದಾಡಿದ್ರು. ಸೂಕ್ತ ಬಸ್ ಸೌಲಭ್ಯವಿಲ್ಲದೆ ಇದ್ದಿದ್ರಿಂದ ತಾಳ್ಮೆ ಕಳ್ಕೊಂಡಿದ್ದ ಜನ ಬಿಎಂಟಿಸಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಹೀಗಾಗಿ ಇಂದು ಸಮಸ್ಯೆಯಾಗದಂತೆ ಬಿಎಂಟಿಸಿ ಬಸ್ನ ಮಾಡಿದ್ರು. ಬೆಂಗಳೂರಿಗೆ ಹಾಕಿದ್ದ ಬೀಗ ಓಪನ್ ಆಗ್ತಿದ್ದಂತೆ ಜನರು ಕೇರ್ಲೆಸ್ ಎಂದಿದ್ದಾರೆ. ಕೆಆರ್ ಮಾರುಕಟ್ಟೆಯಲ್ಲಿ ಗ್ರಾಹಕರು ಖರೀದಿಗೆ ಮುಗಿಬಿದ್ದಿದ್ರು. ಭಾರಿ ಸಂಖ್ಯೆಯಲ್ಲಿ ಸೇರಿದ ಜನರು ಕೆಆರ್ ಮಾರುಕಟ್ಟೆಯಲ್ಲಿ ದೈಹಿಕ ಅಂತರಕ್ಕೆ ಬೆಲೆಯೇ ಕೊಡ್ಲಿಲ್ಲ. ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಜನಜಂಗುಳಿ ಸೇರಿದ್ರೂ ಕೇಳೂರೇ ಇಲ್ಲದಂತಾಗಿತ್ತು. ಅನ್ಲಾಕ್ ಆಗ್ತಿದ್ದಂತೆ ವಾಣಿಜ್ಯ ನಗರಿ ಹುಬ್ಬಳ್ಳಿ ಸಹಜ ಸ್ಥಿತಿಗೆ ಮರಳಿದ್ದು ಜನರು ಕೋವಿಡ್ ನಿಯಮಗಳನ್ನ ಉಲ್ಲಂಘಿಸಿದ್ರು. ಹುಬ್ಬಳ್ಳಿಯ ಘಂಟಿಕೇರಿ ತರಕಾರಿ ಮಾರ್ಕೆಟ್ನಲ್ಲಿ ಜನಜಾತ್ರೆಗೆ ಸೇರಿತ್ತು. ದೈಹಿಕ ಅಂತರವಿಲ್ಲದೆ ಮಾಸ್ಕ್ ಕೂಡ ಧರಿಸದೆ ಜನರು ನಿರ್ಲಕ್ಷ್ಯವನ್ನ ತೋರಿದ್ರು. ಲಾಕ್ ಆಗಿದ್ದ ಶಿವಮೊಗ್ಗ ಜಿಲ್ಲೆ ಇಂದಿನಿಂದ ಅನ್ಲಾಕ್ ಆಗಿದೆ. ಹೀಗಾಗಿ ಶಿವಮೊಗ್ಗ ನಗರದಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿತ್ತು. ಹೋಟೆಲ್ಗಳು, ಚಿನ್ನದಂಗಡಿ, ಹಾರ್ಡ್ವೇರ್ ಶಾಪ್ ಸೇರಿದಂತೆ ಎಲ್ಲವೂ ಓಪನ್ ಆಗಿತ್ತು. ಶಿವಮೊಗ್ಗ ನಗರದ ಬಹುತೇಕ ರಸ್ತೆಗಳಲ್ಲಿ ವಾಹನ ದಟ್ಟಣೆಯಾಗಿತ್ತು. ರಾಜ್ಯದಲ್ಲಿ ಈಗಾಗಲೇ ಅನ್ಲಾಕ್ ಮಾಡಲಾಗಿದ್ದು ಅನ್ಲಾಕ್ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಿ ನಿರ್ಧಾರ ಮಾಡುತ್ತೇವೆ ಎಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. 14 ದಿನಗಳಿಗೊಮ್ಮೆ ಪರಿಶೀಲನೆ ಮಾಡಿ ನಿರ್ಧಾರ ಮಾಡ್ತೇವೆ. ಪ್ರತಿನಿತ್ಯ 1.5 ಲಕ್ಷ ಕೋವಿಡ್ ಟೆಸ್ಟ್ ಮಾಡ್ತಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ರಾಜ್ಯ ಬಿಜೆಪಿಯಲ್ಲಿ ತಣ್ಣಗಾಗಿಲ್ವಾ ನಾಯಕತ್ವ ದಳ್ಳೂರಿ? ಬಿಎಸ್ವೈ ವಿರೋಧಿ ಬಣ ಮಾಡಿರೋ ತಂತ್ರವಾದ್ರೂ ಏನು? ರಾಜ್ಯದಲ್ಲೂ ಪತ್ತೆಯಾಯ್ತಾ ಡೇಂಜರಸ್ ಡೆಲ್ಟಾ ಪ್ಲಸ್? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಮಲಪಾಳ್ಯದಲ್ಲಿ ನಾಯಕತ್ವ ದಳ್ಳೂರಿ ಇನ್ನೂ ಸೈಲೆಂಟ್ ಆಗಿಲ್ವಾ ಅನ್ನೋ ಪ್ರಶ್ನೆ ಎದ್ದಿದೆ. ಜೊತೆಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಬಂದು ಹೋದ್ರೂ ನಾಯಕತ್ವ ಬದಲಾವಣೆ ಬೇಗಿಯೂ ತಣ್ಣಗೆ ಆಗಿಲ್ವಾ ಅನ್ನೋ ಅನುಮಾನವೂ ಮೂಡಿದೆ. ಯಾಕಂದ್ರೆ ಸಿಎಂ ಬಿಎಸ್ವೈ ವಿರೋಧಿ ಬಣ ನಾಯಕತ್ವ ಬದಲಾವಣೆ ವಿಷಯದ ಚರ್ಚೆಯನ್ನ ಜೀವಂತವಾಗಿರಿಸಲು ಪ್ಲಾನ್ ಮಾಡಿದೆ ಎನ್ನಲಾಗಿದೆ. ರಣತಂತ್ರವೂ ರೂಪಿಸಿದೆ ಅಂತ ಹೇಳಲಾಗಿದೆ. ಬಿಎಸ್ವೈ ವಿರೋಧಿ ಟೀಮ್ ಪ್ರತ್ಯೇಕ ಚಟುವಟಿಕೆಗಳ ಮೂಲಕ ನಾಯಕತ್ವದ ಬದಲಾವಣೆ ವಿಚಾರ ಮತ್ತಷ್ಟು ದಿನ ಚರ್ಚೆಯಲ್ಲಿರುವಂತೆ ತಂತ್ರ ರೂಪಿಸಿದೆಯಂತೆ. ಆ ಮೂಲಕ ಸಿಎಂ ಬಿಎಸ್ವೈ ಅಂಡ್ ಟೀಮ್ಗೆ ಕಸಿಬಿಸಿ ಉಂಟು ಮಾಡಿ ದಾಳ ಉರುಳಿಸಲು ಸಜ್ಜಾಗ್ತಿದೆ ಎಂಬ ಮಾತು ಮುನ್ನೆಲೆಗೆ ಬಂದಿದೆ. ಬಿಎಸ್ವೈ ಬಣಕ್ಕೆ ಟಕ್ಕರ್ ಕೊಡಲು ಮುಂದಾಗಿರೋ ಶಾಸಕ ಅರವಿಂದ್ ಬೆಲ್ಲದ್ ತಂತ್ರದ ಭಾಗವಾಗಿಯೇ ಭಾನುವಾರ ಸುತ್ತೂರು ಮಠಕ್ಕೆ ಭೇಟಿ ನೀಡಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಸಚಿವ ಸಿಪಿ ಯೋಗೇಶ್ವರ್ ಸಲಹೆ ಮೇರೆಗೆ ಸುತ್ತೂರು ಮಠಕ್ಕೆ ವಿಸಿಟ್ ಹಾಕಿದ್ರು ಅಂತ ಹೇಳಲಾಗಿದೆ. ಇನ್ನು ಇಂದು ಅಥವಾ ನಾಳೆ ಸುತ್ತೂರು ಮಠಕ್ಕೆ ಶಾಸಕ ರಮೇಶ್ ಜಾರಕಿಹೊಳಿ ಭೇಟಿ ಕೊಡುವ ಸಾಧ್ಯತೆ ದಟ್ಟವಾಗಿದೆ. ಮುಂಬೈನಿಂದ ಮೈಸೂರಿಗೆ ವಾಪಸ್ ಆಗಿ ಮಠಕ್ಕೆ ವಿಸಿಟ್ ಹಾಕೋ ಸಾಧ್ಯತೆ ನಿಚ್ಚಳವಾಗಿದೆ ಅಂತ ಹೇಳಲಾಗಿದೆ. ನಾಯಕತ್ವ ದಳ್ಳೂರಿ ಸುತ್ತೂರು ಮಠಕ್ಕೆ ಶಾಸಕ ಅರವಿಂದ್ ಬೆಲ್ಲದ್ ಭೇಟಿ ನೀಡಿದ್ದು, ಇನ್ನು ರಮೇಶ್ ಜಾರಕಿಹೊಳಿ ಕೂಡ ವಿಸಿಟ್ ಹಾಕ್ತಿರೋ ರಾಜಕೀಯ ಅಂಗಳದಲ್ಲಿ ಹಲವು ಚರ್ಚೆಗೆ ಕಾರಣವಾಗಿದೆ.
ಶಾಸಕ ರಮೇಶ್ ಜಾರಕಿಹೊಳಿ ಮುಂಬೈಗೆ ಹೋಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ರಾಜು ಗೌಡ ಪ್ರತಿಕ್ರಿಯಿಸಿದ್ದಾರೆ. ಜಾರಕಿಹೊಳಿ ಅವರು ಹೆಚ್ಚು ಮುಂಬೈನಲ್ಲೇ ಇರ್ತಾರೆ, ಅದರಲ್ಲಿ ವಿಶೇಷವೇನಿಲ್ಲ. ಜಾರಕಿಹೊಳಿ ಬೆಳಗಾವಿಯವರು ಆಗಿರೋದ್ರಿಂದ ಮುಂಬೈ ಜೊತೆ ಹೆಚ್ಚು ಒಡನಾಟವಿದೆ. ರಾಜಕೀಯ ಬೆಳವಣಿಗೆಗಳಿಗೂ ಅವರು ಮುಂಬೈ ಹೋಗಿದ್ದಕ್ಕೂ ಸಂಬಂಧವಿಲ್ಲ. ಮುಂಬೈಗೆ ಅವರ ವೈಯಕ್ತಿಕ ಕೆಲಸಕ್ಕೆ ಹೋಗಿದ್ದಾರೆ ಅಂತ ಯಾದಗಿರಿಯಲ್ಲಿ ರಾಜು ಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಯಾವುದೇ ಭಿನ್ನಮತ ಇಲ್ಲ. ಮುಂದಿನ 2 ವರ್ಷ ಯಡಿಯೂರಪ್ಪನವರೇ ಸಿಎಂ ಆಗಿರ್ತಾರೆ. ಹೀಗಂತ ದಾವಣಗೆರೆಯಲ್ಲಿ ಸಂಸದ ಜಿಎಂ ಸಿದ್ದೇಶ್ವರ್ ಹೇಳಿದ್ದಾರೆ. ಒಂದು ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇರುತ್ತೆ, ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸರಿ ಮಾಡಿಕೊಳ್ತೇವೆ ಅಂತ ಸಂಸದ ಜಿಎಂ ಸಿದ್ದೇಶ್ವರ್ ಬಿಜೆಪಿ ಒಳಜಗಳವನ್ನ ಸಮರ್ಥಿಸಿಕೊಂಡಿದ್ದಾರೆ. ಜಲಜೀವನ್ ಮಿಷನ್ ಅನುಷ್ಠಾನದ ಬಗ್ಗೆ ಸಿಎಂ ಬಿಎಸ್ವೈ ಗರಂ ಆಗಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ನೇತೃತ್ವದಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಸಭೆ ನಡೆಯಿತು. ಈ ವೇಳೆ ಜಲಜೀವನ್ ಯೋಜನೆ ಸಮರ್ಪಕವಾಗಿ ಅನುಷ್ಠಾನ ಆಗ್ತಿಲ್ಲ, ಯೋಜನೆಗೆ ಬಂದಿರುವ ಕೇಂದ್ರದ ಅನುದಾನ ವಾಪಸ್ ಆಗಿದೆ, ನೀವು ಏನ್ ಮಾಡ್ತಿದ್ದೀರಿ ಅಂತ ಅಧಿಕಾರಿಗಳಿಗೆ ಸಿಎಂ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ವೇಳೆ ಸಚಿವ ಕೆಎಸ್ ಈಶ್ವರಪ್ಪ ಕೆಲವು ಜಿಲ್ಲೆಗಳಲ್ಲಿ ನೀರಿನ ಮೂಲಗಳೇ ಇಲ್ಲ, ಹಾಗಾಗಿ ಟಾರ್ಗೆಟ್ ಜಾಸ್ತಿ ಇದೆ, ಅನುಷ್ಠಾನಕ್ಕೆ ಸಮಯ ಕೊಡಿ ಅಂತ ಸಮಜಾಯಿಷಿ ಕೊಟ್ಟಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ತೋರಣಗಲ್ಲುವಿನ ಜಿಂದಾಲ್ ಏರ್ಪೋರ್ಟ್ನಲ್ಲಿ ಕೈ ಕಾರ್ಯಕರ್ತರು ಜಮಾಯಿಸಿದ್ರು. ವಿಪಕ್ಷ ನಾಯಕ ಸಿದ್ದರಾಮಯ್ಯರನ್ನ ನೋಡಲು ಮುಗಿಬಿದ್ದಿದ್ರು. ಈ ವೇಳೆ ಅಂತರ ಪಾಲಿಸದೆ ಬೇಜವಾಬ್ದಾರಿ ತೋರಿದ್ರು. ಕೊರೋನಾ ಭೀತಿ ಮಧ್ಯೆ ಗುಂಪಾಗಿ ಸೇರಿ ಕೋವಿಡ್ ರೂಲ್ಸ್ ಪಾಲಿಸದೆ ನಿರ್ಲಕ್ಷ್ಯ ವಹಿಸಿದ್ರು. ಬಳ್ಳಾರಿ ನಗರ ಮತ್ತು ಸಂಡೂರಲ್ಲಿ ಸಿದ್ದರಾಮಯ್ಯ ಆಹಾರದ ಕಿಟ್ ವಿತರಿಸಲು ಬಂದಿದ್ದಾಗ ಘಟನೆ ನಡೆದಿದೆ. ಕೊರೋನಾ 3ನೇ ಅಲೆಗೂ ಮುನ್ನವೇ ಮತ್ತೊಂದು ಮಹಾ ಆಘಾತ ಎದುರಾಗಿದ್ದು, ಮಹಾರಾಷ್ಟ್ರ, ಕೇರಳ ಬಳಿಕ ಕರ್ನಾಟಕಕ್ಕೂ ಘಾತಕ ಡೆಲ್ಟಾ ಪ್ಲಸ್ ಪ್ರಭೇದದ ಕೊರೋನಾ ಕಾಲಿಟ್ಟಿರೋ ಆತಂಕ ಕಾಡ್ತಾ ಇದೆ. ಬೆಂಗಳೂರು, ಮೈಸೂರಿನ ತಲಾ ಒಬ್ಬರಲ್ಲಿ ಡೆಲ್ಟಾ ಪ್ಲಸ್ ವೈರಸ್ ಪತ್ತೆಯಾಗಿದೆ ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಆದರೆ ಈ ಬಗ್ಗೆ ಸ್ಪಷ್ಟನೆ ನೀಡಿರೋ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಬೆಂಗಳೂರಲ್ಲಿ ಇನ್ನೂ ಡೆಲ್ಟಾ ಪ್ಲಸ್ ಪತ್ತೆಯಾಗಿಲ್ಲ, ಡೆಲ್ಟಾ ಪ್ಲಸ್ ಡೆಲ್ಟಾ ವೈರಸ್ ಬಗ್ಗೆ ತಜ್ಞರ ಸಲಹೆ ಪಡೆಯಲಾಗುವುದು ಅಂತ ಹೇಳಿದ್ದಾರೆ. ಅಲ್ಲದೆ ಮೈಸೂರಿನಲ್ಲಿ ಡೆಲ್ಟಾ ಪ್ಲಸ್ ವೈರಸ್ ಪತ್ತೆ ಬಗ್ಗೆ ಅಧಿಕೃತ ಮಾಹಿತಿ ಬಂದಿಲ್ಲ. ಕಳೆದ 7 ದಿನಗಳಲ್ಲಿ ಬೆಂಗಳೂರಿನ ನಿಮಾನ್ಸ್ಗೆ 40 ಸ್ಯಾಂಪಲ್ಸ್ ಕಳುಹಿಸಲಾಗಿದೆ ಎಂದು ಮೈಸೂರು ಜಿಲ್ಲಾಧಿಕಾರಿ ಬಗಾದಿ ಗೌತಮ್ ಸ್ಪಷ್ಟನೆ ನೀಡಿದ್ದಾರೆ. ಯಾದಗಿರಿ ತಾಲೂಕಿನ ಕಂಚಗಾರನಹಳ್ಳಿಯಲ್ಲಿ ಕೊರೋನಾ ಲಸಿಕೆ ಪಡೆಯುವಂತೆ ಬುದ್ಧಿವಾದ ಹೇಳಿದ ಅಧಿಕಾರಿಗಳಿಗೆ ಮಹಿಳೆಯೊಬ್ಬರು ಆವಾಜ್ ಹಾಕಿದ್ದಾರೆ. ಸತ್ತರೆ ಇಲ್ಲೇ ಸಾಯ್ತೇವೆ, ನಾವು ಲಸಿಕೆ ಹಾಕಿಸಿಕೊಳ್ಳಲ್ಲ ಅಂತ ಆರೋಗ್ಯ ಇಲಾಖೆ ಅಧಿಕಾರಿ ಸಿಬ್ಬಂದಿಗೆ ಏರು ಧ್ವನಿಯಲ್ಲಿ ಮಾತನಾಡಿದ್ದಾಳೆ. ಉಪವಿಭಾಗಾಧಿಕಾರಿ ತಹಶೀಲ್ದಾರ್ ಎದುರೇ ರೇಷನ್ ಕಾರ್ಡ್ ಕರೆಂಟ್ ಕಟ್ಟು ಮಾಡಿದ್ರೂ ಪರವಾಗಿಲ್ಲ, ನಾವು ಸರ್ಕಾರವನ್ನು ನಂಬಿಕೊಂಡು ಜೀವನ ನಡೆಸ್ತಾ ಇಲ್ಲ, ನಾವು ದುಡಿದು ಬದುಕ್ತಾ ಇದ್ದೇವೆ ಅಂತ ಮಹಿಳೆ ಆವಾಜ್ ಹಾಕಿದ್ದು ಅಧಿಕಾರಿಗಳು ಕಕ್ಕಾಬಿಕ್ಕಿಯಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ವಿಚಾರ ಗೊಂದಲ ಸೃಷ್ಟಿಸಿದ ಹೇಗೆ? ಇದು ಪಕ್ಷದ ಅಭಿಪ್ರಾಯವಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದೇಕೆ? ಮಾಜಿ ಸಿಎಂ ಪರ ಶಾಸಕರ ಬ್ಯಾಟಿಂಗ್ ಹೇಗಿತ್ತು ನೋಡೋಣ ಕೈ ಸಿಎಂ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಫೈಟ್ ಹೆಚ್ಚಾಗಿದ್ದು, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪರ ಕಾಂಗ್ರೆಸ್ನ 3ನೇ ಗುಂಪು ಬ್ಯಾಟ್ ಬೀಸಿದೆ. ಕಾಂಗ್ರೆಸ್ನಲ್ಲಿ ಒಬ್ಬ ವ್ಯಕ್ತಿಗಿಂತ ಪಕ್ಷವೇ ಮುಖ್ಯ ಎಂದಿರೋ ನಾಯಕರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸಿಎಲ್ಪಿ ನಾಯಕರನ್ನ ನೇಮಿಸುತ್ತಾರೆ, ಅದರಂತೆ ಕಾರ್ಯನಿರ್ವಹಿಸಬೇಕು ಅಂತ ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಆಪ್ತರ ವಿರುದ್ಧ ಕಾಂಗ್ರೆಸ್ನ 3ನೇ ಬಣ ಅಸಮಾಧಾನ ವ್ಯಕ್ತಪಡಿಸಿದೆ. ಪದೇ ಪದೇ ಮುಂದಿನ ಸಿಎಂ ಹೇಳಿಕೆ ಸರಿಯಾದದ್ದಲ್ಲ ಅಂತ ಹೇಳಿದ್ದು, ಶೀಘ್ರದಲ್ಲಿ ಸಿಎಂ ಹೇಳಿಕೆ ವಿಚಾರವಾಗಿ ಸಭೆ ಸೇರೋ ಸಾಧ್ಯತೆ ಇದೆ. ಕಾಂಗ್ರೆಸ್ ನಾಯಕರಾದ ಬಿಕೆ ಹರಿಪ್ರಸಾದ್, ಎಚ್ಕೆ ಪಾಟೀಲ್, ಕೆಎಚ್ ಮುನಿಯಪ್ಪ ಶೀಘ್ರದಲ್ಲಿಯೇ ಸಭೆ ಸೇರಲಿದ್ದಾರೆ ಅಂತ ಹೇಳಲಾಗುತ್ತಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾರಿಂದ ಮಾಧ್ಯಮ ಪ್ರಕಟಣೆ ಬಳಿಕ ಬೆಳವಣಿಗೆ ಹೆಚ್ಚಾಗಿದೆ. ಸಿಎಂ ಆಗೋಕೆ ಡಿಕೆ ಶಿವಕುಮಾರ್ ಬಹಳ ದಿನದಿಂದ ಕಾಯ್ದಿದ್ದಾರೆ ಅಂತ ಬಿಜೆಪಿ ಸಂಸದ ಸಂಗಣ್ಣ ಕರಡಿ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಆಪ್ತರು ಸಿದ್ದರಾಮಯ್ಯ ಮುಂದಿನ ಸಿಎಂ ಅಂತ ಬಿಂಬಿಸುತ್ತಿದ್ದಾರೆ. ಆದರೆ ಸಿದ್ದರಾಮಯ್ಯ ಸಿಎಂ ಆಗಬೇಕು ಅಂದ್ರೂ ಆಗೋದಿಲ್ಲ. ಪಕ್ಷಕ್ಕೆ ಬಹುಮತ ಬಂದ ಬಳಿಕ ಯಾರು ಸಿಎಂ ಆಗಬೇಕು ಅಂತ ಶಾಸಕರು ತೀರ್ಮಾನ ಮಾಡ್ತಾರೆ ಅಂತ ತಿಳಿಸಿದರು.
ಸಿದ್ದರಾಮಯ್ಯ ಅವರೇ ಮುಂದಿನ ಸಿಎಂ ಎಂದ ಶಾಸಕ ಜಮೀರ್ ಅಹಮದ್ಗೆ ಶರವಣ ಟಾಂಗ್ ಕೊಟ್ಟಿದ್ದಾರೆ. ನಿನ್ನೆ ಕುಮಾರಣ್ಣ, ಇಂದು ಸಿದ್ದರಾಮಣ್ಣ, ಮುಂದೆ ಯಾರಣ್ಣ ಅಂತ ಶರವಣ ಪ್ರಶ್ನಿಸಿದ್ದಾರೆ. ನಮ್ಮ ಪಕ್ಷದಲ್ಲಿದ್ದಾಗ ಕುಮಾರಣ್ಣ ಅಂತ ಸುತ್ತಾಡ್ತಾ ಇದ್ರಿ, ಇಂದು ಸಿದ್ದರಾಮಣ್ಣ ಅಂತ ಮಾತಾಡ್ತಾ ಇದ್ದೀರಾ, ಮುಂದೆ ಯಾರಣ್ಣ, ಎಲ್ಲಿ ಪಲ್ಟಿ ಹೊಡಿತೀರೋ ನೋಡೋಣ ಅಂತ ವ್ಯಂಗ್ಯವಾಡಿದ್ದಾರೆ. ಅಲ್ಲದೆ ಪಕ್ಷಕ್ಕೆ ದ್ರೋಹ ಮಾಡಿ ಹೋಗಿದ್ದು ನೀವು, ನಾವು ನಿಮ್ಮ ತಂಟೆಗೆ ಬರಲ್ಲ, ಆದರೆ ನಮ್ಮ ಪಕ್ಷದ ಬಗ್ಗೆ ಮಾತನಾಡಬೇಡಿ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ.